ಮಂಜಲಗೂಡು ಗ್ರಾಮದ ಭೂಹೀನ ದಲಿತರಿಗೆ ಭೂಮಿ ಮಂಜೂರಾತಿ ಮಾಡಲು ಕ್ರಮ ವಹಿಸದಿದ್ದರೆ ಸರ್ಕಾರಿ ಜಮೀನಿಗೆ ಪ್ರವೇಶ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆ ಈರಪ್ಪ ಮತ್ತು ಜಿಲ್ಲಾ ಸಂಚಾಲಕ ಎಚ್.ಕೆ. ಸಂದೇಶ್ ತಿಳಿಸಿದರು. ಬಹಳ ಗಂಭೀರವಾದಂಥ ಸಮಸ್ಯೆ ಸರ್. ಆ ಊರಿನ ಸರ್ವೆ ನಂಬರ್ 34ರಲ್ಲಿ ಸುಮಾರು 95 ಎಕರೆ 12 ಗುಂಟೆ ಭೂಮಿ ಇದೆ. ಆ ಪೈಕಿನಲ್ಲಿ 42 ಎಕರೆನ ಪಕ್ಕದ ಜನರಿಗೆ ಮಂಜೂರು ಮಾಡಿದ್ದಾರೆ. ಹಾಗೆಯೇ ಮಂಜಲಗೂಡು ಗ್ರಾಮದ ಭೂಹೀನ ದಲಿತರಿಗೆ ಭೂಮಿ ಮಂಜೂರಾತಿ ಮಾಡದಿದ್ದರೆ ಕ್ರಮ ವಹಿಸದಿದ್ದರೆ ಸರ್ಕಾರಿ ಜಮೀನಿಗೆ ಪ್ರವೇಶ ಮಾಡಲು ಅನಿವಾರ್ಯವಾಗುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಕೆ ಈರಪ್ಪ ಮತ್ತು ಜಿಲ್ಲಾ ಸಂಚಾಲಕ ಎಚ್.ಕೆ. ಸಂದೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ, ಆಲೂರು ತಾಲೂಕು ಪಾಳ್ಯ ಹೋಬಳಿ ಮಂಜಲಗೂಡು ಗ್ರಾಮದ ಸರ್ವೆ ನಂಬರ್ 34ರಲ್ಲಿ ಪಹಣಿ ದಾಖಲೆಗಳ ಪ್ರಕಾರ 95 ಎಕರೆ 12 ಗುಂಟೆ ಸರ್ಕಾರಿ ಗೋಮಾಳವಿದ್ದು, ಈ ಪೈಕಿ 24 ಎಕರೆ ಎಚ್ಆರ್ಪಿ ಭೂಮಿಯಾಗಿದ್ದು, ಪಕ್ಕದ ಮೇರೆ ಗ್ರಾಮದ ಲಿಂಗಾಯತ ಸಮುದಾಯದ ಗುರುಲಿಂಗಪ್ಪ ಬೀನ್ ಚಿಕ್ಕೇಗೌಡ ಹಾಗೂ ಇತರೆ 5 ಮಂದಿ ಮುಳುಗಡೆ ಸಂತ್ರಸ್ತರಿಗೆ 24 ಎಕರೆ ಮಂಜೂರಾಗಿರುತ್ತದೆ. ಇನ್ನು ಉಳಿದ 42 ಎಕರೆ ಭೂಮಿ ಸುತ್ತಮುತ್ತಲಿನ ಹಳ್ಳಿಗಳ ಜನರಿಗೆ ಮಂಜೂರಾಗಿರುತ್ತದೆ. ಉಳಿದ 29 ಎಕರೆ 12 ಗುಂಟೆ ಸರ್ಕಾರಿ ಗೋಮಾಳದ ಜಮೀನನ್ನು ಮಂಜಲಗೂಡು ಗ್ರಾಮದ 31 ಭೂಹೀನ ದಲಿತ ಕುಟುಂಬಗಳು ಸಮಾನಾಗಿ ಹಂಚಿಕೊಂಡು ಈಗ್ಗೆ 30 ವರ್ಷಗಳಿಂದ ಅನಧಿಕೃತವಾಗಿ ಅನುಭವಿಸಿಕೊಂಡು ಬರುತ್ತಿರುತ್ತಾರೆ. ಅಲ್ಲದೆ ಬಗರ್ ಹುಕುಂ ಸಾಗುವಳಿ ಸಕ್ರಮೀಕರಣಕ್ಕೆ ಸರ್ಕಾರ ಆಗಾಗ್ಗೆ ನಿಗದಿಪಡಿಸಿರುವ ನಮೂನೆ 50, 53, 57ರಲ್ಲಿ ಅರ್ಜಿ ಸಲ್ಲಿಸಿಕೊಂಡು ಬರುತ್ತಿದ್ದುದು ಅಲ್ಲದೆ 10 ಮನವಿಗಳನ್ನು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸುತ್ತಾ ಬಂದರೂ ದಲಿತ ವಿರೋಧಿ ಅಧಿಕಾರಿಗಳು ಇವರಿಗೆ ಭೂಮಿ ಮಂಜೂರು ಮಾಡಲಿಲ್ಲ ಎಂದರು. ಇತ್ತೀಚಿನ ದಿನಗಳಲ್ಲಿ ಮಂಜಲಗೂಡು ಗ್ರಾಮದ ಲಿಂಗಾಯತ ಸಮುದಾಯದ ವೃತ್ತಿಯಲ್ಲಿ ವಕೀಲರು ಆಗಿರುವ ರಾಜಕೀಯ ಪ್ರಭಾವಳಿ ಹೊಂದಿರುವ ಎಂಎಂ ಸುನಿಲ್ ಬಿನ್ ಮಂಜುನಾಥ ಎಂಬುವರು ಎಚ್ಆರ್ಪಿ ಮಂಜೂರಿದಾರರ ವಾರಸುದಾರರನ್ನು ಹುಡುಕಿ ಕಲೆ ಹಾಕಿ ನೊಟಾರಿಯವರ ಮುಂದೆ ಹಾಜರುಪಡಿಸಿ ತನ್ನ ಹೆಂಡತಿ ಮಂಜುಳಾ, ಅಕ್ಕ ಎಂಎಂ ಸುಜಾತ, ಚಿಕ್ಕಪ್ಪನ ಮಗ ಯಶವಂತ, ಈತನ ಅಕ್ಕ ಶ್ವೇತಾ ಇವರುಗಳಿಗೆ ಕ್ರಯ ಕರಾರು ಒಪ್ಪಿಗೆ ಪತ್ರವನ್ನು ಮಾಡಿಸಿ ಒಟ್ಟು 24 ಎಕರೆ ಭೂಮಿಯನ್ನು ಸುಪರ್ದಿಗೆ ತೆಗೆದುಕೊಂಡು ನಂತರದ ದಿನಗಳಲ್ಲಿ ಪೊಲೀಸ್ ರಕ್ಷಣೆಯನ್ನು ಪಡೆದುಕೊಂಡು ಗೂಂಡಾಗಳೊಂದಿಗೆ ದಲಿತರು ಸರ್ಕಾರ ಜಮೀನಿನಲ್ಲಿ ಹಾಕಿದ್ದ ಪೈರನ್ನು ಕಿತ್ತು ನಾಶ ಮಾಡಿರುತ್ತಾರೆ ಎಂದು ದೂರಿದರು. ವಾಸ್ತವವಾಗಿ ನೊಟಾರಿಯವರ ಮುಂದೆ ಮಾಡಿಸಿರುವ ಕ್ರಯ ಕರಾರು ಒಪ್ಪಿಗೆ ಪತ್ರ ಕಾನೂನು ಪ್ರಕಾರ ರಿಜಿಸ್ಟರ್ ದಾಖಲಾತಿಯೇ ಅಲ್ಲ. ಅಷ್ಟಕ್ಕೂ ದಲಿತರು ಎಚ್ಆರ್ಪಿ ಜಮೀನಿನ ತಂಟೆಗೆ ಹೋಗಿರುವುದಿಲ್ಲ. ಇಷ್ಟಾದರೂ ಸ್ಥಳೀಯ ಪೊಲೀಸ್ ಹಾಗೂ ತಹಶೀಲ್ದಾರುಗಳ ವಕೀಲರಾದ ಎಂಎಂ ಸುನಿಲ್ ಅವರೊಂದಿಗೆ ಶರೀಕಾಗಿ ದಲಿತರನ್ನು ಜಮೀನಿನಿಂದ ಹೊರಗಡೆ ಹಾಕಿರುತ್ತಾರೆ ಮತ್ತು ಉಳುಮೆ ಮಾಡಲು ಅವಕಾಶ ಕೊಟ್ಟಿರುವುದಿಲ್ಲ. ಈ ಕಾರಣದಿಂದ ಗ್ರಾಮದ ಮಹಿಳೆಯರು, ವಯಸ್ಸಾದವರು, ಹೆಣ್ಣು ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಬದುಕಿಗಾಗಿ ಕೂಲಿಯನ್ನು ಅವಲಂಬಿಸಿರುತ್ತಾರೆ. ಈ ಭೂಮಿಯನ್ನು ಬಿಟ್ಟರೆ ಗ್ರಾಮದ ದಲಿತರಿಗೆ ಶವ ಸಂಸ್ಕಾರ ಮಾಡಲು ಸಹ 1 ಗುಂಟೆ ಭೂಮಿ ಇರುವುದಿಲ್ಲ ಎಂದು ಹೇಳಿದರು. ಡಿಸಿ, ಎಸಿ ಮತ್ತು ತಹಶೀಲ್ದಾರ್ ಅವರುಗಳಿಗೆ ಅನೇಕ ಮನವಿಗಳನ್ನು ಸಲ್ಲಿಸಿ ಎಚ್ಆರ್ಪಿ ಜಮೀನಿನ ಯಾವ ಕಡೆ ಬರುತ್ತದೆ ಹಾಗೂ ಸರ್ಕಾರಿ ಗೋಮಾಳದ ಜಮೀನು ಯಾವ ಕಡೆ ಬರುತ್ತದೆ ಎಂಬ ಬಗ್ಗೆ ಎಚ್ಆರ್ಪಿಯವರು ಹಾಗೂ ಕಂದಾಯ ಇಲಾಖೆಯವರು ಜಂಟಿಯಾಗಿ ಸರ್ವೆ ಮಾಡಿ ಸ್ಥಳ ನಿಗದಿಪಡಿಸಿ ದಲಿತರು ದೀರ್ಘಕಾಲದಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜಮೀನನ್ನು ಗೋಮಾಳ ಸಕ್ರಮೀಕರಣ ಸಮಿತಿಯ ಮೂಲಕ ಮಂಜೂರು ಮಾಡಿಸಿಕೊಡಬೇಕೆಂದು ವಿನಂತಿ ಮಾಡಿಕೊಂಡರು. ಪ್ರಯೋಜನವಾಗಿರುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಆಲೂರು ತಾಲೂಕು ತಹಶೀಲ್ದಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ 1 ವಾರದೊಳಗೆ ಜಮೀನಿನ ಸರ್ವೆ ಮಾಡಿಸಿ ಮಂಜೂರಾತಿ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿ ಹೋದವರು ಈವರೆಗೆ ಕಾರ್ಯಪ್ರವೃತ್ತರಾಗಿರುವುದಿಲ್ಲ. ಸ್ಥಳೀಯ ಪೊಲೀಸರು ವಕೀಲರಾದ ಎಂಎಂ ಸುನೀಲ್ ಅವರ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು, ಸರ್ಕಾರಿ ಜಮೀನಿಗೂ ವಕೀಲ ಸುನೀಲ್ ರವರಿಗೂ ಏನು ಸಂಬಂಧ? ಪೊಲೀಸರು ಮತ್ತು ತಹಶೀಲ್ದಾರ್ ಅವರು ಸರ್ಕಾರಿ ಗೋಮಾಳದಲ್ಲಿರುವ ದಲಿತರು ಅನುಭವಕ್ಕೆ ಹೋಗದಂತೆ ತಡೆಯುತ್ತಿರುವ ಹುನ್ನಾರವೇನು? ಈ ಎಲ್ಲ ಹಿನ್ನೆಲೆಯಲ್ಲಿ ಎಚ್ಆರ್ಪಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡಿಸಿ ಸ್ಥಳ ನಿಗದಿ ಮಾಡಿ ಮಂಜಲಗೂಡು ಗ್ರಾಮದ ದಲಿತರು ಕಳೆದ 30 ವರ್ಷಗಳಿಂದ ಅನಧಿಕೃತವಾಗಿ ಅನುಭವಿಸಿಕೊಂಡು ಬರುತ್ತಿರುವ ಸರ್ಕಾರಿ ಗೋಮಾಳ ಜಮೀನನ್ನು ಕಂದಾಯ ಇಲಾಖೆ ಅಧಿಕಾರಿಗಳು ಮಂಜೂರು ಮಾಡಿಸಿಕೊಡಬೇಕೆಂದು ಒತ್ತಾಯಿಸಲಾಗಿದೆ.
ಹಾಗೂ 15 ದಿನಗಳೊಳಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಮಂಜಲಗೂಡು ಗ್ರಾಮದ ಅಸ್ಪೃಶ್ಯ ಭೂಹೀನ ದಲಿತರಿಗೆ ಭೂಮಿ ಮಂಜೂರಾತಿ ಮಾಡಲು ಕ್ರಮ ವಹಿಸದಿದ್ದರೆ ದಲಿತರು ಸರ್ಕಾರಿ ಜಮೀನಿಗೆ ಪ್ರವೇಶ ಮಾಡಲು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟದ ಹಿರಿಯ ಸಲಹೆಗಾರ ಬಿಸಿ ಶಂಕರ್ಚಾರ್, ಸಿಟಿ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಎಚ್ ದೇವರಾಜ್, ಗ್ರಾಮದ ಶಾಂತರಾಜು, ರಾಣಿ ಇತರರು ಉಪಸ್ಥಿತರಿದ್ದರು. ಅರ್ಜಿನ ಸಲ್ಲಿಸಿಕೊಂಡು ತಹಶೀಲ್ದಾರರು, ಡಿಸಿ ಅವರು, ಅಸಿಸ್ಟೆಂಟ್ ಕಮಿಷನರು ಮತ್ತು ಲೋಕಲ್ ರಾಜಕಾರಣಿಗಳ ಜೊತೆ ಅವರು ಬಹಳ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಮಾಡಿದಂಥ ವ್ಯಕ್ತಿ ಶಾಂತರಾಜು ಅಂತ ಇಲ್ಲಿ ಕೂತಿದ್ದಾರೆ, ನಮ್ಮ ಜೊತೆ ಕೂತಿದ್ದಾರೆ. ಅವರು ಪ್ರತಿದಿನ ತಾಲೂಕು ಆಫೀಸು, AC ಆಫೀಸು ಸುಸ್ತಾಗಿ ಹೋಗ್ಬಿಟ್ಟವ್ರೆ. ಈ ಮಧ್ಯೆ ಮಂಜಲಗೂಡು ಗ್ರಾಮದ ಒಬ್ಬ ಪ್ರೊಫೆಷನಲ್ ಅಡ್ವೊಕೇಟ್ ಆಗಿದ್ದು, ಅವರು ವೃತ್ತಿನಲ್ಲಿ ಲಾಯರ್ ಆಗಿದ್ದು ಕೂಡ ಅದೇ ಊರಿನವರು. ಆ ಊರಿನ ದಲಿತರು ಹಿಂಗೆ ಜೀವನ ಮಾಡ್ತಾರೆ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ದೇ ಆ ಮನುಷ್ಯರು ಯಾರು ಮಂಜೂರಿ ಸಾಹೇಬ್ HRP ಮಂಜೂರಿ ಮಾಡಿದಾರಲ್ಲ, ಆ ಮಂಜೂರಿದಾರರೆಲ್ಲ ಸತ್ತೋಗಿದ್ದಾರೆ. ಅವರ ವಾರಸುದಾರನ್ನ ಹುಡುಕೊಂಡು ಹಿಡ್ಕೊಬಂದು ನೋಟ್ರಿ ಹತ್ರ ಕರ್ಕೊಂಡೋಗಿ ಅವ್ರನ್ನ ನೋಟ್ರಿ ಮುಖೇನ ಕರಾರು ಪತ್ರನ ಮಾಡಿಸ್ಕೊಂಡಿದ್ದಾರೆ. ಕರಾರು ಪತ್ರ ಯಾರಿಗೆ ಮಾಡಿಸ್ಕೊಂಡವ್ರೆ? ಅವರ ಶ್ರೀಮತಿ ಮಂಜುಳಾ ಅವರು, ಅವರ ಅಕ್ಕ MM ಸುಜಾತ ಅವರು, ಅವರ ಚಿಕ್ಕಪ್ಪನ